ನಮಸ್ಕಾರಗಳು ಸ್ನೇಹಿತರ ಎಲ್ಲರಿಗೂ ಜೀವನ ಜೋಡಿ ಚಾನಲ್ಗೆ ಸ್ವಾಗತ. ಸ್ನೇಹಿತರ, ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ದೀಪಿಕಾ ರಾಮಚಂದ್ರರವರ ಪ್ರೊಫೈಲ್ ಆಗಿದೆ. ಮೂಲತಃ ಇವರು ಹಾಸನ ಜಿಲ್ಲೆಯವರು. ಪ್ರಸ್ತುತ ಬೆಂಗಳೂರಿನಲ್ಲಿ ವಾಸಿಸುತ್ತಾ ಇದ್ದಾರೆ. ಇವರ ವಯಸ್ಸು ಈಗ 27 ವರ್ಷ. MSc ಪದವಿಯನ್ನು ಪಡೆದಿದ್ದಾರೆ ಮತ್ತು ಖಾಸಗಿಯ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಇವರ ಪೂರ್ತಿ ಪರಿಚಯವನ್ನು ನಾವು ನೋಡೋದಾದ್ರೆ, ದೀಪಿಕರವರು ಒಬ್ಬ ಶಾಂತ, ಮೃದು ಹಾಗೂ ಸಂವಯಶೀಲ ಹುಡುಗಿ. ಇತರರ ನೋವು ಸಂತೋಷಗಳನ್ನು ಅರ್ಥ ಮಾಡಿಕೊಳ್ಳುವ ಹೃದಯವನ್ನು ಕೂಡ ಹೊಂದಿದ್ದಾಳೆ. ಬೋಧನೆ ಅವಳ ಹವ್ಯಾಸ ಮಾತ್ರವಲ್ಲ, ಅದು ಅವಳ ಪ್ರೀತಿ ಕೂಡ ಆಗಿದೆ. ವಿದ್ಯಾರ್ಥಿಗಳೊಂದಿಗೆ ಬೆರೆಯುವಾಗ ಅವಳು ನಗುಮುಖದಲ್ಲಿ ಇರ್ತಾಳೆ. ಸರಳತೆ ಮತ್ತು ಪ್ರಾಮಾಣಿಕತೆ ಅವಳ ಬಲವು ಕೂಡ ಆಗಿದೆ. ಹಾಗೆ ಇಂತಹ ಹುಡುಗಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ. ದೀಪಿಕಾ ಬಯಸುತ್ತಾರೆ ಜೀವನದಲ್ಲಿ ನೆಲೆ ನಿಂತ ಪ್ರಾಮಾಣಿಕ ಮತ್ತು ಒಳ್ಳೆಯ ಹೃದಯದ ಸಂಗಾತಿ ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ. ಕೆಲಸ ಯಾವ ಕ್ಷೇತ್ರದವರಾಗಿದ್ದರೂ ಪರವಾಗಿಲ್ವಂತೆ, ಆದರೆ ಹೆಂಡತಿಯನ್ನ ಗೌರವಿಸುವ, ಸಮಾನವಾಗಿ ಕಾಣುವ ವ್ಯಕ್ತಿಯಾಗಿರಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ. ಬಡತನ, ಶ್ರೀಮಂತಿಕೆ, ವರ್ಗ, ಧರ್ಮ ಯಾವುದಕ್ಕೂ ಪ್ರಾಮುಖ್ಯತೆ ಇಲ್ಲ. ಅವಳಿಗೆ ಮುಖ್ಯವಾದದ್ದು ಒಳ್ಳೆಯ ಹೃದಯ ಮತ್ತು ಶಾಂತ ಜೀವನ. ಹಾಗಾಗಿ ಸ್ನೇಹಿತರೆ, ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ. ನಾನು ನಿಮ್ಮ ಕರೆಗಾಗಿಯೇ ವೆಯ್ಟ್ ಮಾಡುತ್ತಾ ಇದ್ದೇನೆ ಎಂದು ಕೂಡ ಇವರು ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಸ್ನೇಹಿತರೆ, ನಿಮಗೆ ಯಾರಿಗಾದರೂ ನಿಜವಾಗಿ ಇವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ 100ಗೆ 200% ದೊರಕುತ್ತದೆ. ಹಾಗೆ ಸ್ನೇಹಿತರೆ, ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದ್ರೆ, ಇವರ ತಂದೆ ರಾಮಚಂದ್ರ ಅವರು ಕೃಷಿಕರು, ತಾಯಿ ಸರಸ್ವತಿ ಗೃಹಿಣಿ. ಇಬ್ಬರು ಅಣ್ಣಂದಿರು ಉದ್ಯೋಗದಲ್ಲಿ ಇದ್ದಾರೆ. ಕುಟುಂಬದಲ್ಲಿ ಒಗ್ಗಟ್ಟು, ಪ್ರೀತಿ ಮತ್ತು ಗೌರವ ತುಂಬಿದೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಪರಸ್ಪರ ಬೆಂಬಲಿಸುತ್ತಾ ಮುಂದೆ ಸಾಗುತ್ತಾರೆ ಎಂದು ಕೂಡ ಹೇಳಿದ್ದಾರೆ. ಹಾಗೆ ಇವರ ಗುಣಗಳು ಮತ್ತು ಹವ್ಯಾಸಗಳನ್ನು ನಾವು ನೋಡೋದಾದ್ರೆ, ಓದು, ಯೋಗ ಮತ್ತು ಗಾನ ಅವಳ ಮುಖ್ಯ ಹವ್ಯಾಸವಾಗಿದೆ. ಮಾತಿನಲ್ಲಿ ಮೃದುತನ, ನಡತೆಯಲ್ಲಿ ವಿನಯ, ಎಲ್ಲರಿಗೂ ಸಹಾಯ ಮಾಡುವ ಮನಸ್ಸು. ವಿದ್ಯಾರ್ಥಿಗಳೊಂದಿಗೆ ಪ್ರೇರಣೆಯಾದ ಶಿಕ್ಷಕಿ ಕೂಡ ಹೌದು ಎಂದು ಹೇಳಲಾಗ್ತಿದೆ. ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದ್ರೆ, ದೀಪಿಕಾ ಹೇಳುತ್ತಾರೆ, ಮದುವೆ ಅಂದರೆ ಇಬ್ಬರು ಒಬ್ಬರೊಬ್ಬರು ಅರ್ಥ ಮಾಡಿಕೊಳ್ಳುವ ಪ್ರಯಾಣ. ಅದರಲ್ಲಿ ನಂಬಿಕೆ, ಪ್ರೀತಿ ಮತ್ತು ಗೌರವ ಇದ್ದರೆ ಜೀವನ ತುಂಬ ಸುಂದರವಾಗುತ್ತದೆ ಎಂದು ಕೂಡ ನಂಬುತ್ತಾರೆ. ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದ್ರೆ, ಬಾಲ್ಯದಲ್ಲಿಯೇ ತಂದೆಯ ಆರೋಗ್ಯದ ಸಮಸ್ಯೆಯಿಂದ ಕುಟುಂಬದ ಜವಾಬ್ದಾರಿ ತಮಗೆ ಬಂತು. ಆ ಸಂದರ್ಭದಲ್ಲೂ ಓದಿನಲ್ಲಿ ಹಿಂದೆ ಸರಿಯದೆ ಬೋಧಕಿಯಾಗಿ ಜೀವನವನ್ನು ಕಟ್ಟಿಕೊಂಡಿದ್ದಾರೆ. ಕಷ್ಟದಲ್ಲಿ ಸಹ ನಗುವನ್ನು ಕಳೆದುಕೊಳ್ಳದ ಹುಡುಗಿ ದೀಪಿಕಾ ಎಂದು ಕೂಡ ಹೇಳಲಾಗ್ತಿದೆ. ಅಂತಿಮ ಆಹ್ವಾನ. ಫ್ರೆಂಡ್ಸ್, ದೀಪಿಕರವರು ಹೇಳ್ತಾರೆ, ನಿಜವಾದ ಸಂಗಾತಿ ಅಂದರೆ ಸಂತೋಷದಲ್ಲೇ ಅಲ್ಲ, ನೋವಿನಲ್ಲೂ ನಿನ್ನ ಜೊತೆಗೆ ಇದ್ದೇನೆ ಎಂದು ಹೇಳುವವರು ಆಗಿರಬೇಕು. ಯಾರಿಗಾದರೂ ನನ್ನ ರೀತಿಯ ಸರಳ ಪ್ರಾಮಾಣಿಕ ಹುಡುಗಿ ಬೇಕು ಅಂದರೆ ಬನ್ನಿ, ನಾನು ನಿಮ್ಮ ಕರೆಗಾಗಿಯೇ ವೆಯ್ಟ್ ಮಾಡುತ್ತಾ ಇದ್ದೇನೆ ಎಂದು ಕೂಡ ದೀಪಿಕರವರು ತಿಳಿಸಿಕೊಟ್ಟಿದ್ದಾರೆ. ಸ್ನೇಹಿತರೆ, ನಿಮಗೆ ಯಾರಿಗಾದರೂ ನಿಜವಾಗಿಯೂ ದೀಪಿಕರವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ದೀಪಿಕರವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ 100ಗೆ 200% ದೊರಕುತ್ತದೆ. ಧನ್ಯವಾದಗಳು.